ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸರೋಜಿನಿ ನಾಯ್ಡು ಅವರ ಒಂದು ಸಣ್ಣ ಕಿರುಪರಿಚಯನ್ನು ಮಾಡಿಕೊಳ್ಳೋಣ. ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧ ಪಡೆದ ಸರೋಜಿನಿ ನಾಯ್ಡು ಅವರು 1879 ಫೆಬ್ರವರಿ 13ರಂದು ಜನಿಸಿದರು. ಇವರು ಮೂಲತಃ ಬಂಗಾಳಿಯವರು. ಇವರ ತಂದೆ ಅಘೋರನಾಥ ಚಟ್ಟೋಪಾಧ್ಯಾಯ, ತಾಯಿ ವಾರಸುಂದರ ದೇವಿ. ಇವರ ತಂದೆ ಶಿಕ್ಷಣ ತಜ್ಞನಾದರೆ ತಾಯಿ ಕಾವಿತ್ರಿ ಬಂಗಾಳ ಭಾಷೆಯಲ್ಲಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ತಾಯಿಯು ಪ್ರೇರಣೆಯಂತೆ ಸರೋಜಿನಿ ಕೆಲವೊಂದು ಕವಿತೆಗಳನ್ನು ಬರೆದಿದ್ದಳು ಮತ್ತು ಶಾಲೆಯಲ್ಲಿ ಬಹಳ ಚಾಣಾಕ್ಷತೆಯಾಗಿದ್ದಳು. ಇವಳ ಬುದ್ಧಿವಂತಿಕೆಯನ್ನು ಮೆಚ್ಚಿ ಸ್ವತಃ ನಿಜಾಮ ಮಹಾರಾಜರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಈಕೆಯನ್ನು ಇಂಗ್ಲೆಂಡಿಗೆ ಕಳಿಸಿದರು. ಇವರು 1895ರಲ್ಲಿ ಇಂಗ್ಲೆಂಡಿಗೆ ಹೋಗಿ ಕಿಂಗ್ಸ್ ಮತ್ತು ಕ್ಯಾಂಬ್ರಿಡ್ಜ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. 1898ರಲ್ಲಿ ಇವರು ವಿವಾಹವು ಆಗಿನ ಶ್ರೀಮಂತ ಹಾಗೂ ವೈದ್ಯ ಡಾಕ್ಟರ್ ಗೋವಿಂದರಾಜ್ ನಾಯ್ಡು ಅವರನ್ನು ಮದುವೆಯಾದರು. ಅವರು ತಮ್ಮ ದಾಂಪತ್ಯ ಜೀವನವನ್ನು ಕಳೆಯುತ್ತಲೇ ಸಾಹಿತ್ಯಿಕವಾಗಿ ಕೆಲವು ಮಹತ್ವ ಕೃತಿಗಳನ್ನು ಬರೆದಿದ್ದರು. ಅವರು ಬರೆದ ಪ್ರಸಿದ್ಧ ಕೃತಿಗಳೆಂದರೆ ಗೋಲ್ಡನ್ ಥ್ರೆಶೋಲ್ಡ್, ದಿ ಬರ್ಡ್ ಅಪೋಟೈಮ್. ಇವರು 1919ರಲ್ಲಿ ರೌಲತ್ ಕಾಯ್ದೆ ವಿರುದ್ಧವಾಗಿ ಗಾಂಧೀಜಿಯವರೊಂದಿಗೆ ಸೇರಿ ಚಳವಳಿ ಪ್ರಾರಂಭಿಸಿದರು. 1922ರಲ್ಲಿ ಗಾಂಧೀಜಿಯವರ ಬಂಧನವಾಗಿದ್ದಾಗ ಬ್ರಿಟಿಷ್ ಸರ್ಕಾರ ಕೊಟ್ಟ ಪ್ರಶಸ್ತಿಯನ್ನು ಹಿಂದಿರುಗಿಸಿದರು. 1924ರಲ್ಲಿ ದಕ್ಷಿಣ ಆಫ್ರಿಕಕ್ಕೆ ಹೋಗಿ ಬಂದರು. 1925ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. 1931ರಲ್ಲಿ ದುಂಡು ಮೇಜಿನ ಪರಿಷತ್ತಿಗೆ ಹೋಗಿ ಬಂದವರು. ಅಲ್ಲಿಂದ ಬಂದ ನಂತರ ಗಾಂಧೀಜಿಯವರ ಜೊತೆಗೆ ಇವರನ್ನು ಬಂಧಿಸಲಾಯಿತು. ಪುನಃ 1942ರಲ್ಲಿ ಜಾಲೆ ಜಾವ ಚಳವಳಿಯ ಭಾಗಿಯಾದರು. ಸರೋಜಿನಿ ನಾಯ್ಡು ಅವರನ್ನು ಆಗಬಾನ್ ಸೆರೆಮನೆಯಲ್ಲಿ 2 ವರ್ಷಗಳ ಕಾಲ ಜೈಲಿನಲ್ಲಿ ಇರಿಸಿದರು. ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ದೇಶದಲ್ಲಿಯೇ ಮೊಟ್ಟಮೊದಲ ಮಹಿಳೆ ರಾಜ್ಯಪಾಲೆಯಾಗಿ ಅಧಿಕಾರ ವಹಿಸಿಕೊಂಡರು. ರಾಜ್ಯಪಾಲೆ ಹುದ್ದೆ ಇದ್ದಾಗ 1949 ಮಾರ್ಚ್ 2ರಂದು ನಿಧನರಾದರು.